ಸಿಹಿ, ಆಗ್ ನೀನು ವೈಟ್ ಡ್ರೆಸ್ ಹಾಕಿದ್ದೆ. ಈ ಹೋಟೆಲ್ನವರು ಮತ್ತೆ ಮಕ್ಳಿಗ್ ಡ್ರೆಸ್ ಕೊಟ್ರಾ? ಬಟ್ ಇವತ್ಯಾವ ಸ್ಪೆಷಲ್ ಡೇ ಅಂತ ಕೇಳಿದ್ಲು. ರೋಹನ್ಗೆ ಅವಳ ಪ್ರಶ್ನೆ ಕೇಳಿ ಗಂಟ್ಲೆಲ್ಲ ಒಣಗ್ದಾಗನಿಸ್ತು. ಆದ್ರೂ ಅವಳಿಗೆ ಡೌಟ್ ಬರಬಾರ್ದು ಅಂತ ನಗ್ತಾ ಹೌದು ಅಂತ ಕ್ಯೂಟ್ ಫೇಸ್ ಮಾಡ್ಕೊಂಡು ಅವನು ಹೇಳ್ದ. ಮಮ್ಮಿ ತುಂಬಾ ಕ್ವೆಶ್ಚನ್ ಮಾಡಿದ್ರೆ ಗೇಮ್ಸ್ ಆಡ್ಬೇಕು, ನಾನ್ ಬ್ಯುಸಿ ಇದೀನಿ ಅಂತ ಹೇಳ್ಬಿಡು, ಆಮೇಲೆ ಅವರು ನಿನ್ ತಂಟೆಗ್ ಬರೋದೇ ಇಲ್ಲ ಅಂತ ಸಿಹಿ ಅವತ್ ಹೇಳಿದ್ನ ನೆನ್ಪ್ ಮಾಡ್ಕೊಂಡ ರೋಹನ್. ಮಮ್ಮಿ ನೀನ್ ಮಲ್ಕೋ, ನನ್ ಗೇಮ್ಸ್ ಆಡ್ಬೇಕು ಅಂದ. ಆಯ್ರಾ ಆಲ್ರೆಡಿ ಬೆಡ್ರೂಮಿಗೆ ಹೊರಟಿದ್ಲು. ಅವನ್ ಮಾತ್ ಕೇಳಿ ಹಿಂತಿರ್ಗಿ ಹೇಳಿದ್ಲು, ಓಕೆ ನೀನ್ ಬೇಗ ಮಲ್ಕೋ, ಜಾಸ್ತಿ ಗೇಮ್ ಆಡೋದು ಕಣ್ಣಿಗ್ ಒಳ್ಳೇದಲ್ಲ. ಅವಳ ಆ ಕಡೆ ಹೋಗ್ತಿದ್ದ ಹಾಗೆ ರೋಹನ್ ಜೇಬಿಂದ ಫೋನ್ ತೆಗ್ದ. ಸಿಹಿ ಕಡೆಯಿಂದ 3-4 ಮೆಸೇಜ್ ಬಂದಿತ್ತು. ಬ್ರೋ ವೇರ್ ಆರ್ ಯು? ರೋಹನ್ ರಿಪ್ಲೈ ಮಾಡ್ದ, ಸಿಹಿ ನಾನ್ ಮಮ್ಮಿ ಜೊತೆ ಇದ್ದೀನಿ. ಇದ್ನ ನೋಡಿ ಸಿಹಿಗೂ ತನ್ ಬ್ರೋ ರೋಹನ್ ತುಂಬಾ ಬುದ್ಧಿವಂತ ಅಂತ ಅನ್ಸಿ ಖುಷಿ ಆಯ್ತು. ಮಾರನೇ ದಿನ ಬೆಳಗ್ಗೆ ಆಯ್ರಾ ಚೆನ್ನಾಗ್ ನಿದ್ದೆ ಮಾಡಿದ್ರಿಂದ ಬೇಗ ಏಳೋಕೆ ಸಾಧ್ಯ ಆಗಿತ್ತು. ಅವಳ ಫೋನ್ಗೆ ಪ್ರಿಯಾ ಆಲ್ರೆಡಿ 3-4 ಸರಿ ಫೋನ್ ಮಾಡಿದ್ಲು. ನಿನ್ನೆ ತಾನೇ ಆಪರೇಷನ್ ಆಗಿದ್ರಿಂದ ಸ್ವಲ್ಪ ಟೆನ್ಷನ್ನಿಂದ ರಿಟರ್ನ್ ಕಾಲ್ ಮಾಡಿದ್ಲು ಆಯ್ರಾ. ಆಯ್ರಾ ಅಕ್ಕ, ವೆರಿ ಗುಡ್ ಮಾರ್ನಿಂಗ್. ಶರು ಆಂಟಿಗೆ ಎಚ್ಚರ ಆಗಿದೆ, ನಿನ್ನ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ಸಾಧ್ಯ ಆದ್ರೆ ಸಿಹಿನೂ ಕರ್ಕೊಂಡ್ ಬಾ ಅಕ್ಕ. ಅಮ್ಮ ಮಾತ್ರ ಅಲ್ಲ, ನಾನು ಅವಳನ್ನ ನೋಡ್ಬೇಕು ಅಂತ ಪ್ರಿಯಾ ಹೇಳಿದ್ಲು. ಶರು ಅತ್ತೆಗೆ ಸಿಹಿನ ತೋರ್ಸೋಕೆ ಆಯ್ರಾಗೂ ಮನ್ಸಿತ್ತು. ಆದ್ರೆ ಅಲ್ಲಿ ಸ್ವಪ್ನ ಮತ್ತ ಅವಳ ಅಪ್ಪ ಅಮ್ಮ ಇರ್ತಾರಲ್ಲ ಅನ್ನೋದೇ ಅವಳಿಗೆ ಸಮಸ್ಯೆ ಆಗಿತ್ತು. ಆದ್ರೂ ಅವಳು ಶರು ಅತ್ತೆ ಮಾತಿಗೆ ಬೆಲೆ ಕೊಟ್ಟು ಸಿಹಿನ ಕರ್ಕೊಂಡು ಹೋಗೋಕೆ ಮನ್ಸ್ ಮಾಡಿದ್ಲು. ಆಯ್ರಾಗೆ ತನ್ ಮೇಲೆ ಡೌಟ್ ಬರುತ್ತೆ ಅಂತ ರೋಹನ್ ಅಳೂ ಮುಖ ಮಾಡಿ ಫ್ರಾಕ್ ಇಸ್ಕೊಂಡ. ಅವನು ಕಷ್ಟಪಟ್ಟು ಅದನ್ನ ಹಾಕೊಂಡ. ಅವನಿಗೆ ಆ ಫ್ರಾಕ್ ಅನ್ಕಂಫರ್ಟಬಲ್ ಅನಿಸ್ತಿತ್ತು. ಆಗಾಗ ಅವನದ್ನ ಎಳ್ಕೋತಿದ್ದ. ಸ್ಲೀವ್ಲೆಸ್ ಆಗಿದ್ರಿಂದ ಶೋಲ್ಡರ್ ಜಾರ್ ಹೋಗ್ತಿತ್ತು. ಆ ಕಡೆ ಈ ಕಡೆ ಎಳ್ಕೊತಾ ಕಷ್ಟಪಟ್ಟು ಆಯ್ರಾ ಮುಂದೆ ಬಂದ್ ನಿಂತಿದ್ದ. ಫಸ್ಟ್ ಟೈಮ್ ಆ ಫ್ರಾಕ್ ಅಲ್ಲಿ ನಡೆಯೋದೇ ಅವನಿಗೆ ಕಷ್ಟ ಆಯ್ತು. ಓರೆ ಕೋರೆ ಹೆಜ್ಜೆ ಹಾಕ್ತಾ ರೂಮಿಂದ ಆಚೆ ಬಂದ ರೋಹನ್. ಸಿಹಿನ ಎತ್ಕೊಂಡು ಹೋಟೆಲ್ ರಿಗಾಲಿಂದ ಆಚೆ ಬಂದ ಆಯ್ರಾ ಆಲ್ರೆಡಿ ಬುಕ್ ಮಾಡಿದ್ದ ಕ್ಯಾಬ್ ಹತ್ಕೊಂಡಿದ್ಲು. ಶರು ಹಸ್ಬೆಂಡ್ ಮತ್ತೆ ಪ್ರಿಯಾ ಕೂಡ ಆಯ್ರಾಗೆ ಥ್ಯಾಂಕ್ಸ್ ಹೇಳೋಕೆ ಆತುರದಿಂದ ಕಾಯ್ತಾ ಇದ್ರು. ಆದ್ರೆ ಎಲ್ರೂ ಆಯ್ರಾ ಜೊತೆ ಬಂದ ಪುಟ್ಟ ರಾಜ್ಕುಮಾರಿನ ನೋಡಿ ದಂಗಾದ್ರು. ಪ್ರಿಯಾ ಓಡ್ ಬಂದು ರೋಹನ್ನ ಅಪ್ಕೊಂಡ್ಲು. ಅವಳು ಬೆಣ್ಣೆಯಂಥ ಕೆನ್ನೆಗೆ ಕಿಸ್ ಕೊಟ್ಟು ಹೇಳಿದ್ಲು, ವಾವ್ ಸಿಹಿ, ಎಷ್ಟು ಸುಂದರವಾಗಿದೆಯಾ ನೀನು. ನೀನ್ ಕೂಡ ಆಯ್ರಾ ಅಕ್ಕನ್ ಹಾಗೆ, ಅವಳು ಚಿಕ್ಕೋಳಿದ್ದಾಗ ನಿನ್ ಹಾಗೆ ಇದ್ಲು. ನಾಚಿಕೆಯಿಂದ ರೋಹನ್ ಕೆನ್ನೆ ಕೆಂಪಾಯ್ತು. ಅವನಿಗ್ ನಿಜವಾಗ್ಲೂ ಪ್ರಿಯಾನ ಸಹಿಸ್ಕೊಳ್ಳೋಕೆ ಆಗ್ಲಿಲ್ಲ. ಅವನಳಿಂದ ಬಿಡಿಸ್ಕೊಂಡು ಆಯ್ರಾ ಕೈನ ಗಟ್ಟಿಯಾಗಿ ಹಿಡ್ಕೊಂಡ. ರೋಹನ್ಗೆ ಯಾರ್ಯಾರೋ ಟಚ್ ಮಾಡೋದು ಕಿಸ್ ಮಾಡೋದು ಖಂಡಿತ ಹಿಡಿಸ್ತಿರ್ಲಿಲ್ಲ. ಆಯ್ರಾ ಇದ್ನ ನೋಡಿ ಸರ್ಪ್ರೈಸ್ ಆಗಿ ಹೇಳಿದ್ಲು, ಸಿಹಿ ಯಾಕ್ ಹೀಗ್ ಬಿಹೇವ್ ಮಾಡ್ತಿದ್ಯಾ ಇವತ್ತು? ಪ್ರಿಯಾ ಆಂಟಿ ಹತ್ರ ಮಾತಾಡು. ನಂಗ್ ಗೊತ್ತು ನೀನ್ ಇವ್ರನ್ನೆಲ್ಲ ಈಗ ತಾನೇ ನೋಡ್ತಿದೀಯಾ ಅಂತ, ಬಟ್ ಇವರೆಲ್ಲ ನಮ್ ಫ್ಯಾಮಿಲಿ ಅವ್ರೆ ಕಂದ. ರೋಹನ್ ನಿಧಾನಕ್ಕೆ ಅಮ್ಮನ್ ಹಿಂದಿನಿಂದ ಪ್ರಿಯಾನ ಬಗ್ಗಿ ನೋಡ್ದ. ಪ್ರಿಯಾ ಸ್ಮೈಲ್ ಮಾಡ್ತಾ, ಇರ್ಲಿ ಬಿಡಿ ಅಕ್ಕ, ಅವಳು ನಮ್ಮನ್ನ ಫಸ್ಟ್ ಟೈಮ್ ನೋಡ್ತಿರೋದಲ್ವಾ, ಸಂಕೋಚ ಏನೋ ಅಂತ ಹೇಳಿದ್ಲು. ಅವಳು ಲಿಟಲ್ ಪ್ರಿನ್ಸೆಸ್ ಅಲ್ವಾ, ನಿಧಾನಕ್ಕೆ ಅಡ್ಜಸ್ಟ್ ಆಗ್ಲಿ ಬಿಡು ಅಂತ ಶರು ಅತ್ತೆ ಹೇಳಿದ್ರು. ರೋಹನ್ಗೆ ಸಿಹಿ ಥರ ಪಟಪಟ ಅಂತ ಪಟಾಕಿ ಹಾಗೆ ಮಾತಾಡೋದು ಕಷ್ಟದ ವಿಷಯನೇ ಆಗಿತ್ತು. ಇಲ್ಲಾತ್ತೆ, ಸಿಹಿ ಯಾವಾಗ್ಲೂ ತುಂಬಾ ಮಾತಾಡೋಳು, ಎಲ್ರ ಹತ್ರನೂ ಫ್ರೆಂಡ್ಲಿ ಆಗಿರ್ತಾಳೆ, ಬಟ್ ಇವತ್ತೇ ಯಾಕೋ ಮಂಕಾಗಿದ್ದಾಳೆ ಅಂತ ಆಯ್ರಾ ಸಿಹಿನ ನೋಡ್ತಾ ಹೇಳಿದ್ಲು. ರೋಹನ್ ಧೈರ್ಯ ಮಾಡಿ ಆಯ್ರಾ ಕೈ ಬಿಟ್ಟು ಪ್ರಿಯಾ ಹತ್ರ ಬಂದು ಕ್ಯೂಟಾಗಿ ಸ್ಮೈಲ್ ಮಾಡ್ದ. ಅಷ್ಟ್ ಮಾಡೋವರ್ಗೆ ರೋಹನ್ ತುಂಬಾ ಮುಜುಗರ ಮಾಡ್ಕೊಂಡ. ಅವನು ಈ ಥರ ಯಾರನ್ನೂ ಮಾತಾಡ್ಸಿರ್ಲಿಲ್ಲ. ಅವನ್ ಮನೇಲೂ ಯಾರೂ ಇಷ್ಟು ಪ್ರೀತಿಯಿಂದ ಅವನಿಗೆ ಮುದ್ದು ಮಾಡಿರ್ಲಿಲ್ಲ. ಸಾರಿ ಆಂಟಿ, ನೀವ್ ನಂಗೆ ಕಿಸ್ ಮಾಡೋದಿಲ್ಲ ಅಂದ್ರೆ ನಾನ್ ನಿಮ್ ಹತ್ರ ಬರ್ತೀನಿ ಅಂತ ಮುದ್ದಾಗಿ ರಿಕ್ವೆಸ್ಟ್ ಮಾಡ್ದ. ಅವನ್ ಮಾತ್ ಕೇಳಿ ಎಲ್ರೂ ಜೋರಾಗಿ ನಕ್ರು. ಆ ವಾರ್ಡ್ ತುಂಬಾ ಏನೋ ಒಂದ್ ರೀತಿ ಸಂತೋಷ ತುಂಬಿಕೊಂಡಿತ್ತು. ಅವ್ರೆಲ್ರೂ ಖುಷಿಯಾಗಿ ಮಾತಾಡ್ತಿದ್ರು. ಸಡನ್ ಆಗಿ ಬಿರುಗಾಳಿ ಹಾಗೆ ಸ್ವಪ್ನ ಆ ವಾರ್ಡ್ಗೆ ಎಂಟರ್ ಆದ್ಲು. ಅವಳ ಕಣ್ಣು ಕೆಂಪಾಗಿತ್ತು. ಆಯ್ರಾ ಮೇಲೆ ಅವಳಿಗೆ ಎಷ್ಟು ಕೋಪ ದ್ವೇಷ ಇತ್ತು ಅಂದ್ರೆ ಇನ್ನೇನ್ ಜ್ವಾಲಾಮುಖಿ ಹಾಗೆ ಸಿಡಿತಾಳೇನೋ ಅನ್ನೋ ರೀತಿ ಆವೇಶ ತುಂಬಿಕೊಂಡಿದ್ಲು. ಸ್ವಪ್ನ ತನ್ನ ಕೈಲಿ ಯಾವ್ದೋ ಕಾರ್ಡ್ಬೋರ್ಡ್ ಬಾಕ್ಸ್ ಹಿಡ್ಕೊಂಡ್ ಬಂದಿದ್ಲು. ಶರು ಅತ್ತೆ, ಈ ಆಯ್ರಾನ ದೇವತೆ ಅನ್ನೋ ಹಾಗೆ ನೋಡೋದ್ ಬೇಕಾಗಿಲ್ಲ ಅಂತ ಬುಸ್ಗುಡ್ತಾ ಹೇಳಿದ್ಲು ಸ್ವಪ್ನ. ಅಲ್ಲ, ಒಂದ್ ಇಮೇಲ್ ಕಳ್ಸೋದು ಅಂಥ ದೊಡ್ಡ ವಿಷಯನಾ? ಏನೋ ಶರು ಅತ್ತೆ, ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ, ಇವಳಿಗೆ ನಿಮ್ಮೇಲೆ ಸ್ವಲ್ಪನೂ ಕನ್ಸನ್ನಿಲ್ಲ.
ನಿಮ್ ಆಪರೇಷನ್ ನಡೆಯೋವಾಗ ಇವಳಿಲ್ಲಿ ಇರ್ಲೇ ಇಲ್ಲ. ಆಪರೇಷನ್ ಫೇಲ್ ಆದ್ರೆ ಎಲ್ಲಿ ತನ್ ತಲೆ ಮೇಲೆ ಆಪಾದನೆ ಬರುತ್ತೋ ಅಂತ ಹೆದರ್ಕೊಂಡು ಓಡ್ ಹೋದವಳು ಇವಳು. ಈಗ ಆಪರೇಷನ್ ಸಕ್ಸಸ್ ಆಯ್ತು ಅಂತ ಗೊತ್ತಾಗಿ ತಾನೇ ಮಾಡ್ಸಿದ್ದು ಅಂತ ಬಿಲ್ಡಪ್ ಕೊಡಕ್ ಬಂದಿದ್ದಾಳೆ. ಎಲ್ಲ ಡ್ರಾಮಾ. ಕೇಳಿ ಅವಳತ್ರ ಅಂದ್ಲು. ಶರು ಅತ್ತೆ ಆಯ್ರಾನ ತನ್ನ ಹತ್ರಕ್ ಬರಕ್ ಹೇಳಿದ್ಲು. ಏನು ಅನ್ನೋ ಹಾಗೆ ಆಯ್ರಾ ಶರು ಹತ್ರ ಹೋಗಿ ಕೈ ಹಿಡ್ಕೊಂಡು ಕೇಳಿದ್ಲು. ಶರು ಆಯ್ರಾ ಕಣ್ಣನ್ನೇ ನೋಡ್ತಾ ಇದ್ರು. ಅವ್ರ ಮುಖದ ಮೇಲೆ ಸ್ಮೈಲ್ ಮೂಡ್ತು. ಅವರು ನಿಧಾನಕ್ಕೆ ಅವಳ ಕಿವಿನ ತನ್ನ ಹತ್ರ ಬರೋ ಥರ ಕರೆದು ಪಿಸ್ಗುಟ್ಟಿದ್ರು. ಅವರು ಆಯ್ರಾ ಕಣ್ಣನ್ನೇ ನೋಡಿ ಮುಗುಳ್ನಕ್ಕು ಹೇಳಿದ್ರು, ಥ್ಯಾಂಕ್ ಯು ಡಾಕ್ಟರ್ ಸಂಯುಕ್ತ ಅಲಿಯಾಸ್ ಆಯ್ರಾ. ಇದ್ನ ಕೇಳಿ ಆಯ್ರಾ ಹುಬ್ಬು ಮೇಲೇರಿದ್ವು. ಶರು ಅತ್ತಿಗೆ ನಿಜ ಗೊತ್ತಾಗೋಯ್ತಾ ಅಂತ ಅವಳು ಯೋಚಿಸಿ ನೋಡಿದ್ಲು. ಗೊತ್ತಾಯ್ತು ಅನ್ನೋ ಹಾಗೆ ಶರು ಅತ್ತೆ ಸ್ಮೈಲ್ ಮಾಡಿದ್ರು. ಆಯ್ರಾ ಖುಷಿಯಿಂದ ಅವ್ರ ಕೈಗೆ ಕಿಸ್ ಮಾಡಿದ್ಲು. ಶರು ಮತ್ತೆ ಆಯ್ರಾ ಪಿಸ್ಕುಡ್ತಾ ಏನೋ ಮಾತಾಡ್ತಿರೋದ್ ನೋಡಿ ಸ್ವಪ್ನಾಗೆ ವಿಪರೀತ ಕೋಪ ಬಂತು. ಇಷ್ಟೊತ್ ಕೋಪದಿಂದ ಕುಣಿದಾಡ್ತಿದ್ ಸ್ವಪ್ನ ಎಲ್ರ ಕಣ್ಣಿಗೂ ಜೋಕರ್ ಹಾಗೆ ಕಾಣಿಸ್ತಿದ್ಲು. ಸಿಟ್ಟಿಂದ ಮುಷ್ಟಿ ಬಿಗ್ದು ತನ್ನ ಕೈಯಲ್ಲಿದ್ದ ಬಾಕ್ಸ್ನ ಆಯ್ರಾ ಎದುರು ಎಸೆದ್ಲು. ಆಯ್ರಾಗೆ ಅದೇನು ಅಂತ ತಿಳಿಲಿಲ್ಲ. ಕೂಡ್ಲೆ ಸ್ವಪ್ನ ಅಂದ್ಲು, ನಿನಗ್ ಹೇಗಿದ್ರು ನನ್ನ ಅಗತ್ಯ ಇಲ್ಲ ಅಲ್ವಾ? ಹಾಗಿದ್ರೆ ನನಗೂ ನಿನ್ ಅಗತ್ಯ ಇಲ್ಲ. ನನ್ ಮನೇಲಿ ನಿನ್ ರೂಮಲ್ಲಿದ್ದ ನಿನ್ ಹಳೆ ವಸ್ತುಗಳಿವು. ಇದ್ರಲ್ಲಿ ಏನಿದೆಯೋ ನಾನ್ ನೋಡಿಲ್ಲ. ಈ ಬಾಕ್ಸ್ನ ನೋಡಿದ್ರೆ ನನಗ್ ನೀನೇ ನೆನಪಾಗ್ತೀಯ. ಬೇಗ ಈ ದರಿದ್ರ ವಸ್ತುಗಳನ್ನ ತಗೊಂಡು ನನ್ ಜೀವನದಿಂದ ದೂರ ಹೋಗು ಅಂತ ಸಿಟ್ಟಲ್ಲಿ ನಡುಕ್ತಾ ಸ್ವಪ್ನ ಆಪರೇಷನ್ ಥಿಯೇಟರಿಂದ ಆಚೆ ಹೋದ್ಲು. ಆಯ್ರಾಗೆ ಕುತೂಹಲ ಆಯ್ತು. ಅವಳು ನಿಧಾನ ಕೆಳಗ್ ಕೂತು ಆ ಬಾಕ್ಸ್ನ ಓಪನ್ ಮಾಡಿದ್ಲು. ಅದ್ರಲ್ಲಿ ಅವಳು ಚಿಕ್ಕವಳಿದ್ದಾಗ ಆಟಾಡಿದ ವಸ್ತುಗಳು, ಬುಕ್ಸ್ ಇದ್ವು. ಅದನ್ನ ಅವಳು ಸರಿಸ್ತಿರೋವಾಗ್ಲೇ ಬಾಕ್ಸ್ ಕೆಳಗಿನ ವಸ್ತು ನೋಡಿ ಅವಳಿಗೆ ಆಶ್ಚರ್ಯ ಆಯ್ತು. ಅದ್ರಲ್ಲಿ ಒಂದ್ ಟೇಪ್ ರೆಕಾರ್ಡರ್ ಕ್ಯಾಸೆಟ್ ಕೇಸ್ ಓಪನ್ ಆಗಿ ಬಿದ್ದಿತ್ತು. ಅದ್ನ ಅವಳು ತುಂಬಾ ವರ್ಷದಿಂದ ನೋಡಿದ್ಲಾದ್ರೂ ಟೇಪ್ ರೆಕಾರ್ಡರ್ ಜಮಾನ ಮುಗ್ದು ಹೋಗಿದ್ರಿಂದ ಕೇರ್ ಮಾಡಿರ್ಲಿಲ್ಲ. ಆದ್ರೆ ಈಗ ಕ್ಯಾಸೆಟ್ ಮೇಲೆ ಟು ಆಯ್ರಾ ಫ್ರಮ್ ಮಾಮ್ ಅಂತ ಬರ್ದಿತ್ತು. ಆಯ್ರಾ ಶಾಕಲ್ಲಿ ಆ ಕ್ಯಾಸೆಟ್ನ ಎತ್ಕೊಂಡ್ಲು. ತನ್ನಮ್ಮ ತನಗೋಸ್ಕರ ಅಂತ ಏನೋ ರೆಕಾರ್ಡ್ ಮಾಡಿದಾರ, ಏನಿರ್ಬೋದು ಇದ್ರಲ್ಲಿ ಅನ್ನೋ ಕುತೂಹಲದಲ್ಲಿ ಆಯ್ರಾ ಅದನ್ನೇ ನೋಡ್ತಾ ಕೂತು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ.